ಹಕ್ಕುಪತ್ರ ನೀಡುವಲ್ಲಿ ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ಮಹಾಜನ ಪರಿವಾರ ಸಮಿತಿ ನೇತೃತ್ವದಲ್ಲಿ ಸೆಪ್ಟೆಂಬರ್ 12ರಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಕೋರ ಹೋಬಳಿ ಮೆಳೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 12 ಮತ್ತು 64ರಲ್ಲಿ ನಿವೇಶನಕ್ಕಾಗಿ ಬಡವರು ಅರ್ಜಿ ಸಲ್ಲಿಸಿದ್ದಾರೆ. ತುಮಕೂರು ತಾಲೂಕು ಗೂಳೂರು ಹೋಬಳಿ ಮಂಚಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 102ರಲ್ಲಿ ಸುಮಾರು ಜನ ನಿವಾಸಿಗಳು ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅವರಿಗೆ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ನಿವೇಶನ ಹಂಚಿಕೆಯಾಗಿಲ್ಲ. ಹಾಗೂ ಹೆಬ್ಬೂರು ಹೋಬಳಿ ಸೀನಪ್ಪನಹಳ್ಳಿ ಗ್ರಾಮದ ಅಲೆಮಾರಿ ನಿವಾಸಿಗಳು ಸುಮಾರು 28 ವರ್ಷಗಳಿಂದಲೂ ಗುಡಿಸಲು ಕಟ್ಟಿಕೊಂಡು ವಾಸಿಸುತ್ತಿದ್ದಾರೆ. ಅವರಿಗೆ ಇದುವರೆಗೂ ಹಕ್ಕುಪತ್ರ ನೀಡಿಲ್ಲ. ನಿವೇಶನ ಹಾಗೂ ಹಕ್ಕುಪತ್ರ ಇಲ್ಲದೆ 3 ಗ್ರಾಮದ ಫಲಾನುಭವಿಗಳು ವಾಸಿಸಲು ಮನೆ ಇಲ್ಲದೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಜಿಲ್ಲಾಡಳಿತಕ್ಕೆ ಎಷ್ಟೇ ಮನವಿ ಮಾಡಿದರೂ ಈವರೆಗೂ ನಿವೇಶನ ಹಾಗೂ ಹಕ್ಕುಪತ್ರ ನೀಡದೆ ವಿಳಂಬ ಮಾಡುತ್ತಿದ್ದಾರೆ. ಆದ್ದರಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಮಹಾಜನ ಪರಿವಾರ ಸಮಿತಿ ರಾಜ್ಯಾಧ್ಯಕ್ಷ ಅಂಚಿಹಳ್ಳಿ ರಾಮಸ್ವಾಮಿ, ಜಿಲ್ಲಾಧ್ಯಕ್ಷ ಲವ ಎಂ.ಎ, ತಾಲೂಕು ಮಹಿಳಾ ಈ ಘಟಕದ ಅಧ್ಯಕ್ಷರಾದ ಶಿವಗಂಗಮ್ಮ ಹಾಗೂ ಅಂಬೇಡ್ಕರ್ ಸೇನೆ ಮಹಿಳಾ ಅಧ್ಯಕ್ಷರಾದ ಸುಮಾ ಮತ್ತಿತರ ಕಾರ್ಯಕರ್ತರು ಭಾಗವಹಿಸಿದ್ದರು. ನಗರ ತುಮಕೂರು ಹೆಬ್ಬೂರು ಹೋಬಳಿ ಹಾಗೂ ಮೆಳೆಹಳ್ಳಿ ಹಾಗೂ ಮಾಚಗೊಂಡನಹಳ್ಳಿ ಈ 3 ಕಡೆ ಗ್ರಾಮದವರು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಏನು ಕರ್ನಾಟಕ ಮಹಾಜನ ಪರಿವಾರ ಸಮಿತಿಯಿಂದ ಸುಮಾರು ಹೋರಾಟ ಮಾಡ್ತಾ ಇದ್ದೀವಿ. ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡ್ತಿದ್ದೀವಿ. ನಿವೇಶನಗಳಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ನಾವು ಹೋರಾಟ ಮಾಡಿ 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 ಮನವಿ ಪತ್ರ ನಾವು ಜಿಲ್ಲಾಧಿಕಾರಿಗಳು ಯಾವತ್ತೂ ಬಂದೇ ಇಲ್ಲ. ಬೇರೆ ಉಪಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟು ಹೋಗ್ತಾ ಇದ್ದೀವಿ. ಆ ಮನವಿ ಪತ್ರ ತಗೊಂಡೋಗಿ ಆಫೀಸಲ್ಲಿ ಮಡಗ್ತಾರೆ. ನಮ್ಮದು ಯಾವುದೇ ಒಂದು ಕಾರ್ಯ ಚಟುವಟಿಕೆಗಳು ಇದುವರೆಗೂ ನೆರವೇರಿಸಿಲ್ಲ. ಹಕ್ಕುಪತ್ರನೂ ಸಹ ಕೊಟ್ಟಿಲ್ಲ. ಯಾವುದೇ ಒಂದು ನಿವೇಶನ ಕೊಟ್ಟಿಲ್ಲ. ಸುಮಾರು ನಿವೇಶನಗಳಿಗೆ ಸುಮಾರು ಜನ ಅರ್ಜಿ ಸಲ್ಲಿಸಿದ್ದಾರೆ. ಸಲ್ಲಿಸಿದ್ರು ಇದುವರೆಗೂ ಯಾವುದೇ ಒಂದು ಹಕ್ಕುಪತ್ರ ಆಗಲಿ ಯಾವುದೇ ಒಂದು ನಿವೇಶನ ಆಗಲಿ ಯಾವುದೂ ಕೊಟ್ಟಿಲ್ಲ. ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಸುಮಾರು ಜನ ಈ ಹೆಬ್ಬೂರು ಹೋಬಳಿ ಸೀನಪ್ಪನಹಳ್ಳಿ ಅಲೆಮಾರಿ ಜನಾಂಗದವರು ಸುಮಾರು ಒಂದು 25-30 ವರ್ಷದಿಂದ ಗುಡಿಸಲು ಕಟ್ಕೊಂಡವ್ರೆ. ಅಲ್ಲಿ ಯಾವುದೇ ಕಾರಣ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿ ಹೋಗಿ ಇನ್ನು ಅಲ್ಲಿ ನಿಮಗೆ ಜಾಗ ಸರಿ ಇಲ್ಲ ಬೇರೆ ಕಡೆ ಕೊಡ್ತೀವಿ ಅಂತಾರೆ ಹೊರತು 25 ವರ್ಷದಿಂದ ಅಲ್ಲಿ ಜೀವನ ಮಾಡೋರು ಅದು ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗ್ತಾರೆ. ಇದು ಸುಮಾರು ಸತಿ ಹೇಳೋರೆ. ಅದೇ ಜಾಗಕ್ಕೆ ಹಕ್ಕುಪತ್ರ ಕೊಟ್ಟಿಲ್ಲ. ಹಾಗೂ ಗೂಳೂರು ಹೋಬಳಿ ಮಾಚಗೊಂಡನಹಳ್ಳಿ ಅಂತ ಹೇಳ್ಬಿಟ್ಟು ಪಾಲ್ಸಂದ್ರ ಪಂಚಾಯತಿ ಇವರು ಸುಮಾರು ನಿವೇಶನಗಳಿಗೆ ಅರ್ಜಿ ಹಾಕಿಸ್ಕೊಂಡು ಖಾತೆ ಸಹ ಮಾಡಿಕೊಟ್ಟವ್ರೆ. ಅಲ್ಲಿನ ಗ್ರಾಮ ಪಂಚಾಯತಿ PDO ಮಾಚಗೊಂಡನಹಳ್ಳಿಯಲ್ಲಿ ಪಾಲ್ಸಂದ್ರ ಗ್ರಾಮ ಪಂಚಾಯತಿ PDO ಖಾತೆ ಮಾಡಿಕೊಟ್ಟವ್ರೆ. ಖಾತೆ ಮಾಡಿಕೊಟ್ಟಿದ್ರು ಅವರಿಗೆ ಸುಮಾರು 36 ಜನ 90 ಜನಕ್ಕೆ 100 ಜನಕ್ಕೆ 1 ಎಕರೆ 38 ಗುಂಟೆ ಜಮೀನು ಜಮೀನೆಲ್ಲ ವಿಂಗಡಣೆ ಮಾಡಿ ಅವ್ರಿಗೆ ಇನ್ನೂ ಇದುವರೆಗೂ ನಿವೇಶನ ಕೊಟ್ಟಿಲ್ಲ. ಅವರಲ್ಲಿ ಕಂದಾಯ ಸಹ ಕಟ್ಟವ್ರೆ. ಇದೇ ರೀತಿ ಮೆಳೆಹಳ್ಳಿಯಲ್ಲಿ ಸುಮಾರು ಜನ ದಲಿತರು ಅರ್ಜಿ ಹಾಕಿದ್ದಾರೆ. ಸರ್ವೆ ನಂಬರು ಅರ್ಜಿದಾರರು ಎಷ್ಟು ಜನ ಅವರೇ? ಅರ್ಜಿದಾರರು 35-40 ಜನ ಇದ್ದಾರೆ. ಎಷ್ಟು ವರ್ಷದಿಂದ ಅರ್ಜಿ ಹಾಕಿರೋದು? ಆಗ್ಲೇ ಒಂದು ಸುಮಾರು 2 ವರ್ಷದಿಂದ ಅರ್ಜಿ ಹಾಕಿವ್ರೆ. ಇಲ್ಲಿನವರೆಗೂ ಎಷ್ಟು ಸರಿ ಹೋರಾಟ ನಡೆಸಿದ್ದೀರಾ? ಇಲ್ಲಿನವರೆಗೂ 3-4 ಸರಿ ಹೋರಾಟ ನಡೆಸಿದ್ದೀವಿ. ಯಾವ ಅಧಿಕಾರಿ ಏನು ಕ್ರಮ ತಗೊಂಡಿಲ್ಲ? ಯಾವ ಅಧಿಕಾರಿ ಏನು ಕ್ರಮ ತಗೊಂಡಿಲ್ಲ. ಮುಂದೆ ನಿರ್ಧಾರ ಏನ್ ಮಾಡಿದ್ದೀರಾ? ಮುಂದೆ ನಿರ್ಧಾರ ಇವತ್ತು ನಾವು ಇದು ಏನಾದರೂ ನಮಗೆ ನಮ್ಮ ಇದಕ್ಕೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಅಂಚಳ್ಳಿ ರಾಮಸ್ವಾಮಿ, ಕರ್ನಾಟಕ ಮಹಾಜನ ಪರಿವಾರ ರಾಜ್ಯಾಧ್ಯಕ್ಷರು, ತುಮಕೂರು. ಎರಡನೇದು ಮಂಚಗೊಂಡನಹಳ್ಳಿಯಲ್ಲಿ ಪಾಲ್ಸಂದ್ರ ಪಂಚಾಯತಿ ಮಂಚಗೊಂಡನಹಳ್ಳಿ ಅಂತ ಹೇಳ್ಬಿಟ್ಟು ಗೂಳೂರು ಹೋಬಳಿ ಅಲ್ಲಿ ನಿವೇಶನ 100 ಜನ ನಿವೇಶನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಪಾಣಿ ಎಲ್ಲ ಖಾತೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇದುವರೆಗೂ ನಿವೇಶನ ಕೊಟ್ಟಿಲ್ಲ. ಮೆಳೆಹಳ್ಳಿ ಹೋಬಳಿ ದ್ವಾರ ಹೋಬಳಿ ಮೆಳೆಹಳ್ಳಿಯಲ್ಲಿ ಅಲ್ಲಿ ಸುಮಾರು ಜನ 35-40 ಜನ ಅಲ್ಲಿ ಖಾಲಿ ನಿವೇಶನ ಇದೆ. ಅದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಸುತ್ತಮುತ್ತ ಜನ ಬಡವರಿದ್ದಾರೆ. ಬಾಡಿಗೆ ಕಟ್ಕೊಂಡು ಕೂಲಿ ಮಾಡಿಕೊಂಡು ತಿಂಗಳಿಗೆ 3,000-4,000 ಬಾಡಿಗೆ ಕಟ್ಟೋಕ್ಕಾಗಲ್ಲ. ಅವರು ದಯವಿಟ್ಟು ಬಡವರಿಗೆ ನಿವೇಶನ ಕೊಡಬೇಕು. ಸುಮಾರು ಸತಿ ನಾವು ಅರ್ಜಿ ಕೊಟ್ಟಿರೋದು ಯಾವುದೇ ಕ್ರಮ ತಗೊಂಡಿಲ್ಲ. ನಾವು ದಯವಿಟ್ಟು ಈ ಸರಿನಾದ್ರೂ ನೀವು ಕ್ರಮ ತಗೊಳ್ದಿದೆ ನಾವು ನಿಜವಾಗ್ಲೂ ಧರಣಿಗೂ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ.
ಬಿಟ್ಟು ಕೆಳಗಡೆ ಬರೀ ಆ ಕಡೆಗೆ ಬಂದು ಕೊಡು ಸೇರಿಸಿ ಒಟ್ಟಿಗೆ ಕೊಡಿ ಮೊಬೈಲಿಂದ ತೆಗಿ ಅಪ್ಪೆ ಕೈ ತೆಗಿ ಅವ್ರಿಗೆ ಯಾವುದೇ ಇಲ್ಲಿ ಹಾವುಗಳು ಜೀವಗಳು ಎಲ್ಲ ಬಂದ್ಬಿಟ್ಟು ಮಳೆ ಬಂದ್ರೆ ಒಳಕ್ಕೆ ಮುಚ್ಚೋದು ಮಳೆ ಒಂದೆಲ್ಲ ಮೆಳೆಯಲ್ಲಿನೂ ಅದೇ ಮರೆ ಸುತ್ತಮುತ್ತ ಬಡವರಿದ್ದಾರೆ ಅವರು ಹೇಳು ದಯವಿಟ್ಟು ನಾವು ಸುಮಾರು ಸತಿ ಇದು ಮಾಡಿದ್ದೀವಿ ತಗೊಂಡೋಗಿ ಸುಮ್ಮನೆ ಇದು ಮಾಡಿದ್ರೆ ಈಗ ನಾವು ಎರಡು ಸತಿ ನಾವು ಹೋರಾಟ ಮಾಡಬೇಕು ದಯವಿಟ್ಟು ನೆಕ್ಸ್ಟ್ ಧರಣಿ ಕೂತ್ಕೊಬಿಡ್ತೀವಿ ಮೇಡಮ್ ನಾವು ಅಹೋರಾತ್ರಿ ತಗೊಂಡು ಧರಣಿ ಕೂತ್ಕೊಬಿಡ್ತೀವಿ ನೋಡಿ ತಗೊಂಡ್ಬರ್ತೀವಿ ನಾವು ಚೆಕ್ ಮಾಡಿ ಆದಷ್ಟು